ಅವರು ಇಲ್ಲ ನಾವು ಹೋಗಬಾರ್ದು ಅಂತಲ್ಲ, ನಮ್ಮನ್ನು ದೂರ ಇಟ್ಟು ಕಾರ್ಯಕ್ರಮ ಮಾಡಬೇಕು. ಕ್ರೆಡಿಟ್ ವಾರ್ಗೆ ಬಿ ಜೆ ಪಿಯವ್ರು ಬಿದ್ದರು. ಅವ್ರು ಕ್ರೆಡಿಟ್ ವಾರ್ಗೆ ಬಿದ್ದರೆ ಬೀಳಲಿ, ನಮ್ಗೆ ಸೌಜನ್ಯ ಇದೆ. ಆದರೆ ಪ್ರೋಟೋಕಾಲು ಒಂದು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ದರೆ ಮುಖ್ಯಮಂತ್ರಿಗಳು ಹೋಗಿ ಬರೋರು. ಒಂದು ಪ್ರೋಟೋಕಾಲ್ ಅವ್ರ ಮೊದಲೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು. ಆದರೂ ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ. ನಾಳೆ ಹಂಗಾದ್ರೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಸಂಸದರನ್ನು ಕರೆಯೋದು ಬೇಡವಾ? ನಾವು ಬೆಳಗ್ಗೆ ಮಿನಿಮಮ್ 7 ದಿನ ನೋಡಿ. ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೋಟೋಕಾಲ್ ಏನಿದೆ ಗೊತ್ತಾ? ಈಗ ನಮ್ಮಲ್ಲೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ. ಆಫೀಸರ್ಸ್ ಏನು ಹೇಳ್ತಾರೆ ಗೊತ್ತಾ? ಸರ್ 7 ಡೇಸ್ ಮುಂಚೆ ನಾವು ಅವ್ರಿಗೆ ತಿಳಿಸ್ಬೇಕು. ಸಡನ್ನಾಗಿ ತಿಳಿಸಿದ್ರೆ ಬೇಜಾರು ಮಾಡ್ಕೊತಾರೆ. ನಮ್ಮದೇ ಸಂಸದರು ಅಧಿಕಾರಿಗಳಿಗೆ ಹೇಳಿದ್ದಾರೆ, ರೀ 2 ದಿನ ಇದ್ದಾಗ ಹೆಂಗ್ರಿ ಹೇಳ್ತೀರಾ, ಮಿನಿಮಮ್ 7 ಡೇಸ್ ಮುಂಚೆ ಹೇಳಿ ಅಂತ. ನಾನು ಮಿನಿಮಮ್ 7 ದಿನ ವೆಯ್ಟಿಂಗ್ ಪೀರಿಯಡ್ ಮೊದಲೇ 7 ದಿನ ಮುಂಚೆನೇ ನನ್ನ ಕ್ಷೇತ್ರದ ಸಂಸದರಿಗೆ ತಿಳಿಸ್ತೀವಿ ಸೌಜನ್ಯಕ್ಕೆ. ಅವ್ರು ಬರಲ್ಲ ಅಂದ್ಕೊಳ್ಳಿ, ಬರಬೇಕು ಅಂತ ನಾವು ಬಯಸಲ್ಲ ಅಂದ್ಕೊಳ್ಳಿ, ಸೌಜನ್ಯಕ್ಕಾದರೂ ಕರಿಬೇಕಲ್ಲ. ಇದು ಫಾಲೋ. ಬರಬೇಡಿ ಅಂತಂದೇಳಿ ಯಡಿಯೂರಪ್ಪನವರೇ ಸಿದ್ದರಾಮಯ್ಯನವ್ರು ಫೋನ್ ಮಾಡಿ ಹೇಳಿದ್ದಾರೆ ಅಂತಂದೇಳಿ ಯತ್ನಾಳ್ ಹೇಳ್ತಾ ಇದ್ದಾರಲ್ಲ ಸರ್. ಯತ್ನಾಳ್ ಅವ್ರು ಬಿ ಜೆ ಪಿಯಲ್ಲಿದ್ದಾರೆ, ಇಂಡಿಪೆಂಡೆಂಟ್ ಅವರು. ಯತ್ನಾಳ್ ಅವ್ರು ಈಗ ಇಂಡಿಪೆಂಡೆಂಟ್ ಇದ್ದಾರೆ. ಅವರೇನೋ ಹೊಸ ಪಕ್ಷ ಕಟ್ತಾರಂತೆ. ನೆನ್ನೆ ನನಗೆ ಭಾಳ ಖುಷಿ ಆಯಿತು. ಹೊಸ ಪಕ್ಷ ಈಗಲೇ 3 ದಾರಿಗೆ ಹೋಗಿದೆ ಬಿ ಜೆ ಪಿ. ಅವ್ರು ಕಟ್ಟಿದ್ರೆ 4 ದಾರಿಗೆ ಹೋಗುತ್ತೆ. ನಾನಂತೂ ಲೈಫ್ ಟೈಮು ಬಿ ಜೆ ಪಿನ ವಿರೋಧ ಪಕ್ಷದಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಅಶೋಕಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು, ವಿಜಯೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ.